ಗ್ರಾಮದ ಒಂದು ಮೂಲೆಯಲ್ಲಿ ಬಿಸಿಲು ಪುಂಡಲಿಕನ ಗ್ಯಾರೇಜ್ ಮೇಲೆ ಹೊಡೆಯುತ್ತಿತ್ತು. ಮತ್ತೊಂದು ಮೂಲೆಯಲ್ಲಿ ಯಾರೂ ಕೇಳದ ರೇಡಿಯೋದಲ್ಲಿ ಹಳೆಯ ಹಾಡು ಮೂಡುತ್ತಿತ್ತು. ಮರದ ಕೆಳಗೆ ಹುಡುಗರು ಕುಳಿತಿದ್ದರು. ತಲೆಯನ್ನು ಪ್ರಾರ್ಥನೆಗೆ ಅಲ್ಲ, ಮಿಂಚುವ ಮೊಬೈಲ್ ಸ್ಕ್ರೀನ್ಗೆ ಬಾಗಿಸಿ ಕುಳಿತಿದ್ದರು. ಒಳಗೆ ಪುಂಡಲಿಕ ಹಳೆಯ ಆಕ್ಟಿವಾ ಮೇಲೆ ಕೆಲಸ ಮಾಡುತ್ತಿದ್ದ. ಜನರು ಅವನ ಕಡೆ ಗಮನ ಹರಿಸದಿದ್ದರು. ಯಂತ್ರಗಳು ಇನ್ನೂ ಅವನ ಮಾತು ಕೇಳುತ್ತಿದ್ದವು. ಈಗಿನ ಹುಡುಗರು ಬೈಕ್ ಓಡಿಸ್ತಾರೆ, ಗೇಮಲ್ಲಿ ಆಟವಾಡಿದ ಹಾಗೆ. ಅವರಲ್ಲಿ ಒಬ್ಬ ಪುಂಡಲೀಕನಿಗೆ ಕೇಳುವಂತೆ ಜೋರಾಗಿ ಹೇಳಿದ, ಈ ಅಂಕಲ್ ಇನ್ನೂ ಹಳೇ ಟೈಮ್ ಟೇಬಲ್ನಲ್ಲಿ ಇದ್ದಾರೆ, ಸ್ಮಾರ್ಟ್ಫೋನ್ ಕೂಡ ಇಲ್ಲ. ನೋವು ಅವನನ್ನು ಕಾಡುತ್ತಿತ್ತು. ಅದೇ ಚೌಕದಲ್ಲಿ ಅವನು 2 ಚಕ್ರದ ಮೇಲೆ ಅತಿ ವೇಗದ ಮನುಷ್ಯನಾಗಿದ್ದ. ಅವನ ಎಮ್ಮೇಟಿ. ಒಂದು ಕಾಲದಲ್ಲಿ ಅವನ ಕುದುರೆ ಈಗ ಗ್ಯಾರೇಜ್ ಹಿಂದೆ ಮೌನವಾಗಿ ನಿಂತಿತ್ತು. ಸೀಟು ಸೀಳಿತ್ತು, ಯಾರೂ ಕಾಳಜಿ ವಹಿಸದ ಗಾಯದಂತೆ. ಆಗ ಅವನಿಗೆ ಕೇಳಿಸಿತು, ಸಂಕಷ್ಟದಲ್ಲಿರುವ ರಾಯಲ್ ಎನ್ಫೀಲ್ಡ್ ಬುಲೆಟ್ನ ತಪ್ಪಿಸಲಾಗದ ಘಡ್ ಘಡ್ ಶಬ್ದ. ಲೋಕಲ್ ಎಂಎಲ್ಎ ಮಗ. ಅವನು ಜೊತೆಗೆ ಬಂದವು ಸವಲತ್ತಿನ ದುರ್ವಾಸನೆ, ಕ್ಯಾಮೆರಾ ಲೆನ್ಸುಗಳು ಮತ್ತು ತೊಂದರೆ. ನನ್ನ ತಂದೆಯ ಬುಲೆಟ್, ಸಂಪೂರ್ಣ ರೆಸ್ಟೋರೇಷನ್ ಬೇಕು. ಪುಂಡಲೀಕ ಮಾತನಾಡಲಿಲ್ಲ. ಕುಳಿತು ನೋಡಿದ. ತುಕ್ಕು, ಸೀಳು, ಗ್ರೀಸ್ ಗಟ್ಟಿಯಾಗಿ ಅಂಟಿಕೊಂಡಿತ್ತು. ಈ ಬೈಕ್ ನಿರ್ಲಕ್ಷಿಸಿದ್ದರು, ಬಳಸದಿರಲಿಲ್ಲ, ಪ್ರೀತಿಸದಿರಲಿಲ್ಲ. ಈ ರೀತಿಯ ಕೆಲಸಕ್ಕೆ ಸಮಯ ಬೇಕು. ಇಲ್ಲ ಅಂಕಲ್, 1 ವಾರದಲ್ಲೇ ಆಗಬೇಕು. ನಾನು ಇದರ ಮೇಲೆ ರಿಸ್ಟೋರೇಷನ್ ರೀಲ್ ಮಾಡ್ತಾ ಇದ್ದೇನೆ, ಇನ್ಸ್ಟಾಗ್ರಾಮ್ಗೆ. ಇನ್ಸ್ಟಾಗ್ರಾಮ್. ಪುಂಡಲೀಕಗೆ ಆ ಪದ ಅರ್ಥವಾಗಲಿಲ್ಲ. ಅವನು ಅದು ಏನೋ ವಿದೇಶಿ ರೋಗ ಎಂದು ಅಂದುಕೊಂಡಿದ್ದ. ಕ್ಯಾಮ್ರಾದಲ್ಲಿ ಕೆಲಸ ಮಾಡುವವನು ನಾನು. ನೀವು ಬ್ಯಾಕ್ಗ್ರೌಂಡ್ ಕೆಲಸ ನೋಡ್ಕೊಳ್ಳಿ. ಮರುದಿನ ಬೆಳಿಗ್ಗೆ ಗೌಲಿಯ ಬೈಕ್ ಮತ್ತು ಎಮ್ಮೆಯ ಗಂಟೆಯ ಘಣಗಣನೆಯೊಂದಿಗೆ ಬಂತು. ಪುಂಡಲೀಕ್ ನಿದ್ರೆ ಮಾಡಿರಲಿಲ್ಲ. ಅವನ ಕನಸುಗಳು ಮುರಿದ ಎಂಜಿನ್ಗಳಿಂದ ತುಂಬಿದ್ದವು. 6 ಗಂಟೆಗೆ ಅವನು ಗ್ಯಾರೇಜಿನಲ್ಲಿದ್ದ. ಮುಂಜಾನೆಯ ಬೆಳಕಿನಲ್ಲಿ ಅದು ಇನ್ನೂ ಕೆಟ್ಟದಾಗಿ ಕಾಣಿಸಿತು. ಟ್ಯಾಂಕ್ ಬಣ್ಣ ಕಳೆದು ತುಕ್ಕಿನ ಗುರುತುಗಳಿಂದ ತುಂಬಿತ್ತು. ಇಲಿಗಳಿಂದ ಸೈಡ್ ಪ್ಯಾನಲ್ ಅನ್ನು ಕಚ್ಚಲಾಗಿತ್ತು. ಬುಲೆಟ್ ಅನ್ನು ಕೇವಲ ದೇಹದಲ್ಲಿ ಮಾತ್ರವಲ್ಲ, ಆತ್ಮದಲ್ಲೂ ಬಿಟ್ಟು ಬಿಡಲಾಗಿತ್ತು. ಆಗ ಲೋಕಲ್ ಎಂಎಲ್ಎ ಮಗ ಬಂದ. ಅವನು ಒಬ್ಬನೇ ಬರಲಿಲ್ಲ. ಪಕ್ಕದ ಊರಿನಿಂದ ಒಬ್ಬ ಹುಡುಗ ಜೊತೆಗೆ DSLR ಕ್ಯಾಮೆರಾ ಮತ್ತು ರಿಂಗ್ ಲೈಟ್ ಹಿಡಿದುಕೊಂಡು ಬಂದ. ಎಂಎಲ್ಎ ಮಗನ ಪೋಸ್ ನಂತರ ಪುಂಡಲೀಕ ಅಸಲಿ ಕೆಲಸ ಶುರು ಮಾಡಿದ. ನಟ್ಕಲು ಗಟ್ಟಿಯಾಗಿ ತುಕ್ಕು ಹಿಡಿದಿದ್ದವು. ಚೇನ್ ಸಡಿಲು ಹಳೆಯದಾಗಿತ್ತು. ಅವನು ಕಾರ್ಬುರೇಟರ್ ಅನ್ನು ಸೀಮೆಣ್ಣೆಯಲ್ಲಿ ನೆನೆಸಿದ. ಗೇರ್ ಕೇಸಿಂಗ್ ಅನ್ನು ಟೂತ್ ಬ್ರಷ್ನಿಂದ ಉಜ್ಜಿದ. ಎಂಜಿನ್ ಬ್ಲಾಕ್ನ ಫಿನ್ಗಳಿಂದ ಧೂಳನ್ನು ತೊಳೆದ. ಕ್ಲಚ್ ಅಸೆಂಬ್ಲಿಯನ್ನು ಎಚ್ಚರಿಕೆಯಿಂದ ತೆಗೆದ. ತುಂಡು ತುಂಡಾಗಿ ಅದನ್ನು ಮತ್ತೆ ಜೋಡಿಸಿದ್ದ. ಏಳು ದಿನಗಳ ಕಾಲ ಇದೇ ನಾಟಕ ಮುಂದುವರಿಯಿತು. 7ನೇ ದಿನದ ಬೆಳಿಗ್ಗೆ ಬುಲೆಟ್ ಗ್ಯಾರೇಜಿನಲ್ಲಿ ನಿಂತಿತ್ತು, ಪುನರುಜ್ಜೀವಿತ ರಾಜಕುಮಾರನಂತೆ. ಚಹಾ ಅಂಗಡಿಯ ಹುಡುಗರು ಫೋನ್ನಲ್ಲಿ ರೀಲ್ ನೋಡುತ್ತಾ, ಇವನಿಗೆ ಟೈರ್ ಸರಿ ಮಾಡೋದು ಗೊತ್ತಿಲ್ಲ, ಬೈಕ್ ಹೇಗ್ ರೀಸ್ಟೋರ್ ಮಾಡಿದ? ಇದು ನಮ್ಮ ಪುಂಡಲಿಕ ಕಾಕಾನ ಕೆಲ್ಸ. ಕಮೆಂಟ್ಸ್ ಹಾಕಲು ಶುರು ಮಾಡಿದ್ರು. ಒಂದು ಮಧ್ಯಾಹ್ನ ಎಂಎಲ್ಎ ಮಗ ಹಿಂತಿರುಗಿ ಬಂದ. ಜನರು ವದಂತಿ ಹರಡುತ್ತಿದ್ದಾರೆ, ನಾನು ಬುಲೆಟ್ ರಿಸ್ಟೋರ್ ಮಾಡಿಲ್ಲ ಅಂತ, ನೀವು ಮಾಡಿದ್ದೀರಿ ಅಂತ. ನೀವು ನಿಜ ಹೇಳಿ ಪುಂಡಲಿಕ ಕಾಕ,
ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಇದೀನಿ, ಸಾವಿರಾರು ಜನರು ನೋಡುತ್ತಿದ್ದಾರೆ. ಪುಂಡಲೀಕ ಸರಳವಾಗಿ ಫೋನ್ ತೆಗೆದುಕೊಂಡು ತನ್ನ ಕಡೆಗೆ ತಿರುಗಿಸಿ ಮಾತನಾಡಿದ. ಈ ಕಾರ್ಬೊರೇಟರ್ ಇಲಿಗಳ ಹಿಕ್ಕಿಗಳಿಂದ ತುಂಬಿತ್ತು. ನಾನು ಸ್ವಚ್ಛ ಮಾಡಿದೆ. ಈ ಚೈನ್ ಸಡಿಲಾಗಿತ್ತು. ನಾನು ಲಿಂಕ್ಸ್ಗಳನ್ನು ಬದಲಾಯಿಸಿದೆ. ಗೇರ್ ಬಾಕ್ಸ್ ತುಕ್ಕು ಹಿಡಿದಿತ್ತು. ನಾನು ಅದನ್ನು ತೆರೆದು ಶಿಮ್ಗಳನ್ನು ಬದಲಾಯಿಸಿದೆ. ಶಿಮ್ ಎಂದರೇನು ಗೊತ್ತಾ? ಹೆಡ್ಲ್ಯಾಂಪ್ ಪಾಲಿಷ್ ಮಾಡಿದೆ. ಐಡಲ್ ಅನ್ನು ಕಿವಿಯಿಂದ ಟ್ಯೂನ್ ಮಾಡಿದೆ. ನಾನು ಬುಲೆಟ್ ರಿಸ್ಟೋರ್ ಮಾಡಿದೆ. ರೀಲ್ನಲ್ಲಿ ಅಲ್ಲ, ನಿಜ ಜೀವನದಲ್ಲಿ. ಹುಡುಗರು ಪುಂಡಲೀಕನ ಗ್ಯಾರೇಜಿನ ಹೊರಗೆ ಸೇರಿದರು. ಅವರು ರೀಲ್ಗಳಿಗಾಗಿ ಬಂದಿರಲಿಲ್ಲ, ಕಥೆಗಳಿಗಾಗಿ ಬಂದಿದ್ದರು.